ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು, ಕೆಲವೊಬ್ಬರು ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡುವಂತಹ ಸಂದರ್ಭದಲ್ಲಿ ಹಲ್ಲು ಕಚ್ತಾ ಇರ್ತಾರೆ. ಸೊ ಇದು ರೋಗ ಸೂಚಕನಾ? ಈ ಪ್ರಶ್ನೆನ ಅನೇಕ ತಾಯಂದಿರು ಕೇಳ್ತಾರೆ. ಇದೇನು ರೋಗ ಸೂಚಕವಲ್ಲ. ಹೆಚ್ಚಾಗಿ ಮಕ್ಕಳು ರಾತ್ರಿಯ ಸಮಯದಲ್ಲಿ ಗಾಢವಾಗಿ ನಿದ್ರೆ ಮಾಡ್ತಿರುವಾಗ ಮತ್ತು ಮಕ್ಕಳು ತೀವ್ರವಾದ ಒತ್ತಡದಿಂದ ಬಳಲುತ್ತಿದ್ರೆ ಹಲ್ಲು ಕಡಿಯುತ್ತಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿದ್ದರೆ. ಸೊ ಸಾಧಾರಣವಾಗಿ ಮಕ್ಕಳಿಗೆ ಮೇಲೆ ಹಾಗೂ ಕೆಳಭಾಗದಲ್ಲಿ ಹಲ್ಲುಗಳು ಒಂದೇ ಸಮಾನವಾಗಿ ಜೋಡಣೆ ಆಗಿರುವುದಿಲ್ಲ. ಭಾವನಾತ್ಮಕವಾಗಿ ಗಲಿಬಿಲಿಗೊಂಡಿರುವ ಮಗು, ಅಭದ್ರತೆಯ ಭಾವನೆಗೆ ಒಳಗಾದ ಮಗು, ತನ್ನ ಸಿಟ್ಟು ಕೋಪವನ್ನು ಪ್ರಕಟಿಸಲಾಗದ ಮಗು, ಸೊ ನಿದ್ರೆ ಸಮಯದಲ್ಲಿ ಹಲ್ಲು ಕಡಿಯತೊಡಗಬಹುದು. ಇದನ್ನೆಲ್ಲ ಗಮನಿಸಿದ ನಾವುಗಳು ಏನು ಮಾಡ್ತೀವಿ ಅಂದರೆ, ಮಗು ಹಲ್ಲು ಕಡಿತಾ ಇದೆ ಅಂತ ಹೇಳಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತೀವಿ. ಸೊ ಡಾಕ್ಟರ್ಸು ಮೆಡಿಸನ್ ಕೊಡ್ತಾರೆ. ಮಗುವಿನ ಹೊಟ್ಟೆಯಲ್ಲಿ ಜಂತು ಹುಳುಗಳಿಗೂ ಹಾಗೂ ರಾತ್ರಿ ನಿದ್ರೆಯಲ್ಲಿ ಹಲ್ಲು ಕಡಿಯುತ್ತಿರುವುದಕ್ಕೂ ಯಾವುದೇ